ಪ್ರಜಾಪ್ರಭುತ್ವದೆಲ್ಲವೂ ಸಂವಿಧಾನದೊಳಗಡಗಿದೆ ಎಂದು ತಿಳಿದಿಹರು. ಚುನಾವಣೆಯೇ ಅದರ ಮೂಲ ಮಂತ್ರ ಎನ್ನುವರು. ಚುನಾವಣೆ ನಡೆಸುವವರಾರು, ಅಧಿಕಾರಿಯ ಆಯ್ಕೆ ಮಾಡುವರಾರು, ದೇಶದ ಪ್ರಧಾನಿ, ಮುಖ್ಯ ನ್ಯಾಯಾಧೀಶರು, ವಿರೋಧ ಪಕ್ಷದ ನಾಯಕರು ಎಂಬುದು ಹಳೆಯ ಕಥೆ. ಹೊಸದೊಂದು ಶಾಸನವಾಯಿತು, ನಾನು ನನ್ನ ಮಂತ್ರಿಯೇ ಸಾಕು. ಚುನಾವಣಾಧಿಕಾರಿ ಆಯ್ಕೆಗೆ ನ್ಯಾಯಾಧೀಶರು ಯಾಕೆ? ವಿರೋಧ ಪಕ್ಷದ ನಾಯಕ ಏಕಾಂಗಿಯಾದೊರೆ ಇಷ್ಟ ಬಂದವರ ಆಯ್ಕೆ ಪ್ರಧಾನಿಯ ಬಯಕೆ. ಆಗ ಬಂತೊಂದು ಬೇಡಿಕೆ, ನಮ್ಮ ಮೇಲೆ ಏನೇ ಬಂದರು ದೂರಿಗೆ ಅವಕಾಶ ಕೂಡದು ಅಂದರು ಮುಖ್ಯ ಚುನಾವಣಾಧಿಕಾರಿ. ತಥಾಸ್ತು ಎಂದರು ಪ್ರಧಾನಿ. ಮುಂದೆ ನಡೆಯಿತು ಚುನಾವಣಾ ನಾಗಾಲೋಟ. ಗೆದ್ದರು ಬಂದರು ಅಧಿಕಾರದ ಗತ್ತುಗೇರಿದರು. ಸಂವಿಧಾನದ ಬುಡನ ನಡುಗಿತು. ವಿರೋಧ ಪಕ್ಷದವರ ಮಾತಿಗೆ ಇಲ್ಲದೆ ಹೋಯಿತು ಕಿಮ್ಮತ್ತು. ನಾನೇ ಶೂರ, ಮಂತ್ರಿಯೇ ಮಹಾಚತುರ ಎಂದರವರು ನಗು ನಗುತ್ತಾ.